ಎದೆನೋವಿನ ಬಗ್ಗೆ ಮೊದಲೇ ಶಿಕ್ಷಕರಿಗೆ ಆ ಮಗು ತಿಳಿಸಿತ್ತಂತೆ. ಆದರೆ ಬಾಲಕನನ್ನ ಗದರುತ್ತಾರೆ, ಅಲ್ಲೇ ಕೂರಿಸ್ತಾರಂತೆ ಶಿಕ್ಷಕರು. ಬಾಲಕ ಕುಸಿದು ಬಿದ್ದ ನಂತರವೂ ಆಸ್ಪತ್ರೆಗೆ ಕರೆದೊಯ್ಯದೆ ನಿರ್ಲಕ್ಷ್ಯವನ್ನು ತೋರಿಸಿದ್ದಾರೆ. ಗಂಟೆಗಟ್ಟಲೆ ಕಾಲಹರಣ ಮಾಡಿದ್ದಾರೆ ಇವರು ಶಾಲಾ ಸಿಬ್ಬಂದಿಗಳು. 45 ನಿಮಿಷ ಶಾಲಾ ಕೊಠಡಿಯಲ್ಲಿಯೇ ಮೃತದೇಹವನ್ನು ಇರಿಸಿಕೊಂಡಿದ್ರಂತೆ ಸಿಬ್ಬಂದಿಗಳು. ಬಾಲಕನನ್ನ ಆಸ್ಪತ್ರೆಗೆ ಕರೆದೊಯ್ಯುವಂತಹ ಕನಿಷ್ಠ ಪ್ರಜ್ಞೆನೂ ಕೂಡ ಇವರಿಗಿರ್ಲಿಲ್ವಾ ಅಂತ ಹೇಳಿ. 11 ಗಂಟೆಗೆ ಹೇಳ್ತಂತೆ ಮಗು, ನನಗೆ ಒಂಥರ ಆಯ್ತದೆ, ಹೋಯ್ತೀನಿ ಮನೆಗೆ, ನಮ್ಮ ಅಪ್ಪನ್ ಫೋನ್ ಮಾಡಿ ಅಂತ. ಲಂಚ್ ಮುಗಿಸ್ಕೊಂಡು ಹೋಗುವ ಕೂತ್ಕೊಂಡ್ರಂತೆ. ಆಮೇಲೆ ಲಂಚ್ ಮುಗಿಸ್ಕೊಂಡು ಕೇಳೋನ ಪಾಪು, ನಿನ್ಗೆ ಬೇರೆ ವ್ಯಾನ್ ಕಳಿಸ್ಬೇಕಾ, ಸಪ್ರೇಟ್ ವ್ಯಾನು, 3-3:30 ಹೋಗುವೆ, ಕೂತ್ಕೋ, ಅಲ್ಲಿ ನೋಟ್ಸ್ ಬರ್ದಿಲ್ವಲ್ಲ, ನೋಟ್ಸ್ ಬರಿ ಅಂದವ್ರೆ. ನೋಟ್ಸ್ ಬರೀಕ್ ಹೋಗಿ ಹಂಗೆ ಟೇಬಲ್ ಮೇಲೆ ಮನಿಕೋಬಿಟ್ಟವನ. ಡೀಟೇಲ್ಸ್ ಕೊಡೋದಕ್ಕೆ ಉಮೇಶ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಒಂದು ಮಾನವೀಯತೆ ಇಲ್ವಾ ಇವ್ರುಗಳಿಗೆ ಅಂತ ಹೇಳಿ? ಅಂದರೆ ಪೇರೆಂಟ್ಸ್ ಯಾವ್ಯಾವುದೋ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ, ಆಫೀಸಿಗೆ ಹೋಗಿರ್ತಾರೆ, ಮತ್ತೆಲ್ಲೋ ಇರ್ತಾರೆ. ನಮ್ಮ ಮಕ್ಕಳು ಸೇಫಾಗಿ ಶಾಲೆಯಲ್ಲಿದ್ದಾರೆ, ಟೀಚರ್ಸ್ ಇದ್ದಾರೆ, ಅವರು ನೋಡ್ಕೊಳ್ತಾರೆ ಅನ್ನುವಂತಹ ನಂಬಿಕೆ ಇರುತ್ತೆ. ಹಿಂಗಾದಂತಹ ಸಂದರ್ಭದಲ್ಲಿ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂಥೇಳಿ ವರ್ತಿಸುವಂತಹ ಈ ರೀತಿ ಇದೆಯಲ್ಲ, ಇದಕ್ಕೆ ಏನು ಹೇಳಬೇಕು ಅಂತ ಹೇಳಿ ಉಮೇಶ್? ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿರುವಂಥ ವೀವರ್ಸ್ ಕಾಲೋನಿಯಲ್ಲಿರುವಂಥ ನ್ಯೂ ಬ್ಲಾಸಮ್ ಸ್ಕೂಲ್ ಏನಿದೆ, ಈ ಸ್ಕೂಲ್ನಲ್ಲಿ ಈ ಘಟನೆ ನಡೆದಿರುವಂಥದ್ದು. ಮೇಲ್ನೋಟಕ್ಕೆ ಮತ್ತು ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಇಲ್ಲಿವರೆಗೂ ನಡೆಸಿರುವಂಥ ಪ್ರಾಥಮಿಕ ತನಿಖೆಯಲ್ಲಿ ಶಾಲಾ ಆಡಳಿತ ಮಂಡಳಿ ಮತ್ತು ಅಲ್ಲಿನ ಶಿಕ್ಷಕರೇನಿದ್ರು ಅವರ ನಿರ್ಲಕ್ಷ್ಯದಿಂದಲೇ ಮಗು ಸಾವನ್ನಪ್ಪಿದೆ ಅನ್ನೋ ಅನುಮಾನ ಶುರುವಾಗಿರುವಂಥದ್ದು. ಯಾಕೆಂದರೆ ಈ 12 ವರ್ಷದ ಬಾಲಕ ಅರ್ಹಾನ್ ಏನಿದ್ರು ಆ ಸ್ಕೂಲಲ್ಲಿ ಅವತ್ತು ಆ ಇನ್ಸಿಡೆಂಟ್ ಕಳೆದ 10ನೇ ತಾರೀಕು 12 ಗಂಟೆ ಹೊತ್ತಿಗೆ ಇನ್ಸಿಡೆಂಟ್ ನಡೆದಿರುವಂಥದ್ದು. 12 ಗಂಟೆ ಹೊತ್ತಿಗೆ ಬಾಲಕ ಇನ್ನು ಅರ್ಹಾನ್ ಏನಿದ್ದ ಆತ ನನಗೆ ಎದೆ ನೋವ್ತಾ ಇದೆ ಅಥವಾ ಸುಸ್ತಾಗ್ತಾ ಇದೆ ಅಂತ ಅಲ್ಲಿನ ಶಿಕ್ಷಕರಿಗೆ ಹೇಳ್ಕೊತಾರೆ. ಆದರೆ ಆ ಶಿಕ್ಷಕರೇನಿದ್ರು ಆ ಮಗುವನ್ನು ಗದರಿ ಕೂರಿಸುವಂಥದ್ದು, ಏನೂ ಆಗೋದಿಲ್ಲ, ಕೂತ್ಕೋ ಇಲ್ಲೇ, ಸುಮ್ಮನೆ ನಾಟಕ ಆಡಬೇಡ ಅನ್ನೋ ನಿಟ್ಟಿನಲ್ಲಿ ಆ ಮಗುವನ್ನು ಗದರಿಸಿ ಕೂರಿಸ್ಕೊಂಡಿದ್ದಾರೆ. ಅದಾದ ಕೆಲವೇ ಕ್ಷಣಗಳಲ್ಲಿ ಆ ಡೆಸ್ಕಲ್ಲೇ ಆ ಮಗು ಕುಸಿದು ಬಿದ್ದಿದೆ. ಕುಸಿದು ಬಿದ್ದ ತಕ್ಷಣಕ್ಕೆ ಅವರು ಆಸ್ಪತ್ರೆಗೆ ಸೇರಿಸಬೇಕಿತ್ತು, ಅಥವಾ ಅಲ್ಲಿ ಯಾವುದೇ ವಾಹನಗಳಿದ್ರು ಕೂಡ ಅದನ್ನು ಕೂಡಲೇ ತಕ್ಷಣಕ್ಕೆ ಆಸ್ಪತ್ರೆಗೆ ಸೇರಿಸಬೇಕಾಗಿತ್ತು. ಅದನ್ನು ಮಾಡದೆ ಆ ಶಿಕ್ಷಕರು ಅಲ್ಲಿನ ಪಕ್ಕದ ರೂಮ್ಗೆ ಆ ಮಗುವನ್ನು ಕರ್ಕೊಂಡು ಹೋಗುವಂಥದ್ದು. ಅಲ್ಲಿ ಬೇರೆ ಮಕ್ಕಳಿಂದ ಇವರು ಕೂಡ ಶಿಕ್ಷಕರು ಕೂಡ ಆ ಮಗುವನ್ನು ಆರೈಕೆ ಮಾಡೋಕ್ಕೆ ಮುಂದಾಗೋದಿಲ್ಲ. ಬದಲಾಗಿ ಅಲ್ಲಿರುವಂಥ ಮಕ್ಕಳ ಕೈಯಿಂದನೇ ಗಾಳಿ ಬೀಸುವಂಥದ್ದು ಮತ್ತು ಆ ಮಗುವಿನ ಎದೆ ಒತ್ತುವಂಥದ್ದು, ಈ ರೀತಿಯ ಕೆಲಸಗಳನ್ನು ಮಾಡ್ಕೊಂಡು ಸುಮಾರು 3/4 ಗಂಟೆಗಳ ಕಾಲಹರಣ ಮಾಡಿದರೆ. ಯಾವಾಗ ಮಗು ಸಾವನ್ನಪ್ಪಿರುವಂಥ ಶಂಕೆ ವ್ಯಕ್ತವಾಗುತ್ತೆ ಆ ಸಂದರ್ಭದಲ್ಲಿ ಪೋಷಕರಿಗೆ ಹೇಳ್ತಾರೆ. ಪೋಷಕರು ಸ್ಥಳಕ್ಕೆ ಬಂದು ನೋಡಿದಂಥ ವೇಳೆಯೇ ಮಗು ಸಂಪೂರ್ಣವಾಗಿ ಅಸ್ವಸ್ಥವಾಗಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿತ್ತು ಅಂತ ಹೇಳಲಾಗ್ತಾ ಇರುವಂಥದ್ದು. ಆ ನಂತರದಲ್ಲೂ ಕೂಡ ಅವರು ಒಂದು ವ್ಯಾನ್ ಮಾಡುವಂಥದ್ದು ಅಥವಾ ಹತ್ತಿರದ ಆಂಬ್ಯುಲೆನ್ಸ್ಗೆ ಫೋನ್ ಮಾಡುವಂಥದ್ದು, ಯಾವುದೋ ಬೈಕಲ್ಲೂ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು ಕೂಡ ಆ ಮಗುವಿನ ಜೀವ ಉಳಿಸ್ಬೋದಾಗಿತ್ತು. ಅದರ ಬದಲಾಗಿ ಇವರು ಆ ಪೋಷಕರು ಯಾರು ಬಂದರು ಅವ್ರದೇ ಬೈಕಲ್ಲಿ ಆಸ್ಪತ್ರೆಗೆ ಕಳಿಸುವಂಥ ಕೆಲಸ ಮಾಡಿದರೆ. ಆಸ್ಪತ್ರೆಗೆ ಹೋಗುವಷ್ಟರಲ್ಲೇ ಮಗು ಕೂಡ ಸಾವನ್ನಪ್ಪಿದೆ ಅಂತ ವೈದ್ಯರು ಹೇಳಿರುವಂಥದ್ದು. ಇದರಿಂದ ಕೋಪಗೊಂಡಂಥ ಆ ಪೋಷಕರೇನಿದ್ರು ಸ್ಕೂಲ್ ಬಳಿ ಹೋಗಿ ನಿಮ್ಮ ನಿರ್ಲಕ್ಷ್ಯದಿಂದಲೇ ಮಗು ಸಾವನ್ನಪ್ಪಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಕ್ಕೆ ನಮ್ಮನ್ನು ಕೊಲೆ ಮಾಡೋಕ್ಕೆ ಬಂದರು, ನಮಗೆ ಹೊಡೆಯೋಕ್ಕೆ ಬಂದರು ಅಂತೇಳಿ ಆ ಪೋಷಕರ ವಿರುದ್ಧವೇ ಈಗ ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ FIR ಕೂಡ ಮಾಡಿಸಿದ್ದಾರೆ ಅನ್ನೋ ಮಾಹಿತಿಗಳು ಈಗ ಸಿಗ್ತಾ ಇರುವಂಥದ್ದು. ಎಲ್ಲ ಒಂದು ಕಡೆ ಆ ಮಗು ಏನು ಸಾವನ್ನಪ್ಪೋದಕ್ಕೆ ಆಡಳಿತ ಮಂಡಳಿ ಅಲ್ಲಿನ ಶಿಕ್ಷಕರ ನಿರ್ಲಕ್ಷ್ಯವೇ ಕಾರಣ ಅನ್ನೋದು ಸದ್ಯದ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಯಾಕೆಂದರೆ ಸಾಮಾನ್ಯವಾಗಿ ಯಾರೇ ಕೂಡ ಆ ಪ್ರಜ್ಞೆ ತಪ್ಪಿದ್ರು ಕೂಡ ಅವರನ್ನು ತಕ್ಷಣಕ್ಕೆ ಆಂಬ್ಯುಲೆನ್ಸ್ ಕಳಿಸಿ ಆಸ್ಪತ್ರೆಗೆ ಕಳಿಸುವಂಥ ಕೆಲಸ ಮಾಡ್ತಾರೆ. 12 ವರ್ಷದ ಬಾಲಕ ಆ ರೀತಿಯಾಗಿ ಆ ಸ್ಕೂಲ್ನಲ್ಲೇ ಕುಸಿದು ಬಿದ್ದರೂ ಕೂಡ ಇವರು ಯಾಕೆ 3/4 ಗಂಟೆ 1 ಗಂಟೆಗಳ ಕಾಲ ಅಲ್ಲೇ ಇಟ್ಕೊಂಡು ಆರೈಕೆ ಮಾಡುವಂಥ ಯತ್ನಕ್ಕೆ ಮುಂದಾದರು ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಹಾಗಾಗಿ ಪೋಷಕರು ಕೂಡ ಆ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಈಗ FIR ದಾಖಲಿಸೋಕ್ಕೆ ಮುಂದಾಗಿರುವಂಥದ್ದು. ಪ್ರೇಮ್.